ಅಧಿಕಾರಿಗಳಿಗೆ ಅವರೇ ಕೆಲಸ ಮಾಡುವಂಗೆ ನೀವು ಫ್ರೀ ಹ್ಯಾಂಡನ್ನು ಕೊಡಿ, ಅವ್ರಿಗೆ ಸ್ವಲ್ಪ ಫ್ರೀ ಬಿಡಿ. ಅವ್ರು ಮಾಡ್ತಾರೆ. ಅವರು ತಪ್ಪು ಮಾಡಿದಾಗ ಮಾತ್ರ ನಾವು ಅವರ ಮೇಲೆ ನಾವು ದಾಳಿ ಮಾಡಬೇಕೇ ವಿನಃ ನಾವೇ ತಪ್ಪು ಮಾಡೋಕ್ಕೆ ಅವ್ರಿಗೆ ತಪ್ಪು ಮಾಡಿದರೆ ಕಣ್ಣು ಮುಚ್ಕೊಂಡು ಕೂತ್ಕೋ, ನೀನು ಅಲ್ಲಿಗೆ ಹೋಗಬೇಡ ಅಂತ ಹೇಳಿದ್ದರ ಕಾರಣಕ್ಕೆ ನನಗನ್ಸುತ್ತೆ ಇವತ್ತಿನವ್ರಿಗೆ ಅದು 15-20 ದಿವಸ ಕಾಂಪೌಂಡು ಇಲ್ಲಿ ಇದ್ದಿದ್ದನ್ನು ಗಮನಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇದೊಂದು ಸ್ಯಾಂಪಲ್, ಇದು ನಮ್ಮ ಕಣ್ಣಿಗೆ ಬಿದ್ದಿರೋದು. ಆ ರೀತಿಯಲ್ಲಿ ಮೊನ್ನೆ ನಂಜನಗೂಡಿನ ರಸ್ತೆಯಲ್ಲಿರುವಂಥ ಗಣಪತಿ ಆಶ್ರಮದ ಹತ್ರ JSSನ ಕಾಲೇಜ್ ಹತ್ರ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವ ಜಾಗವನ್ನು ತೆರವುಗೊಳಿಸಿದ್ದೀರಿ. ತೆರವುಗೊಳಿಸಿದಷ್ಟೇ ಕೆಲಸನ ನಿಮ್ದು. ಹಂಗಾದ್ರೆ ಅತಿಕ್ರಮ ಮಾಡಿದವ್ರಿಗೇನು ಶಿಕ್ಷೆ? ಹಂಗಾದ್ರೆ ಅಲ್ಲಿ ಯಾವನು ಅತಿಕ್ರಮ ಮಾಡಿದ್ದ, ಅಲ್ಲಿ ಯಾವನು ಸೈಕಲ್ ಸ್ಟ್ಯಾಂಡು ಸ್ಕೂಟ್ರ್ ಸ್ಟ್ಯಾಂಡ್ ಇಟ್ಕೊಂಡಿದ್ದ, ಅವನ ಮೇಲೆ ಏನಾದ್ರು ಕ್ರಿಮಿನಲ್ ಕೇಸನ್ನು ದಾಖಲಿಸಿದ್ದೀರಾ? ಅವನನ್ನು ಒಳಗಾಕಿದ್ದೀರಾ? ಈ ಜಾಗದಲ್ಲೂ ಇದನ್ನು ಯಾವನ ಕಾಂಪೌಂಡ್ ಹಾಕ್ಕೊಂಡಿದ್ನಲ್ಲ, ಉರುಳಿಸಿದಷ್ಟೇ ನಿಮ್ಮ ಕೆಲಸನ? ಹಂಗಾರೆ ಅದೇ ವೀರಾವೇಶನ? ನೀವು ಈ ಕೆಲಸವನ್ನು ಮಾಡಿದ್ದೀರಿ. ಆದರೆ ಯಾರು ಅತಿಕ್ರಮ ಪ್ರವೇಶವನ್ನು ಮಾಡಿದರೋ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಬಂಧಿಸಿ ಒಳಗಾಕಬೇಕು ಅಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೋತೀನಿ. ಯಾಕೆಂತ ಹೇಳಿದ್ರೆ ಶಿಕ್ಷೆ ಏನಾದ್ರು ಕೊಡಲೇಬೇಕು ನಾವು. ತಪ್ಪು ಮಾಡಿದವನು ನಾನು ಕಾಂಪೌಂಡ್ ಹಾಕೋತೀನಿ ಬಿಟ್ಬಿಡ್ತೀನಿ ಆಮೇಲೆ ಪರವಾಗಿಲ್ಲ ಅಂದ್ರೆ ಇವೆಲ್ಲ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಕೂರಿಸಿದ್ರು. ನಿಮ್ಮದು ಜಾಗನೇ ಅಲ್ಲ, ನೀವ್ಯಾಕೆ ಸೆಕ್ಯೂರಿಟಿವನ್ನು ಹಾಕಿದ್ದೀರಿ? ಆಯ್ತು ಹಾಕಿದ್ದೀರಿ, ನಮ್ಮ ಜಾಗ ರಕ್ಷಣೆ ಅಂತ ಅಂದ್ಕೊಳ್ಳೋಣ. ಆದರೆ ಯಾರು ಕಾಂಪೌಂಡನ್ನು ಹಾಕಿದ್ದ, ಇವತ್ತು ಯಾರು ಅವನು ಅಂತ ಬೋರ್ಡ್ ನೆಟ್ಕೊಂಡಿದ್ದ, ಅವನ ಮೇಲೆ ಕ್ರಿಮಿನಲ್ ಕೇಸನ್ನು ಮೈಸೂರಿನ ತಹಶೀಲ್ದಾರರು ಮುಂದಿನ 24 ಗಂಟೆ ಒಳಗಾಗಿ ಅವನ ಮೇಲೆ ಕೇಸನ್ನು ದಾಖಲಿಸಬೇಕು. ನೀವೇ ಕೊಡಬೇಕು. ಇಂಥ ಜಾಗದಲ್ಲಿ ಇಂಥವನು ಅತಿಕ್ರಮಣ ಮಾಡಿಕೊಂಡಿದ್ದ, ನಾ ತೆರವು ಮಾಡಿದ್ದೀನಿ, ಅದರ ಚಾರ್ಜ್ ಇಷ್ಟಾಗಿದೆ, ಅದರದ್ದು ವಸೂಲಾತಿಯನ್ನು ಮಾಡಿಕೊಂಡು ಅವನ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ.